ನಾನು ನಿಮ್ಮೆಲ್ಲರ ಶಿವಮೊಗ್ಗ ವಿರೂಪಾಕ್ಷ್ ಮಾತನಾಡ್ತಾ ಇದ್ದೀನಿ. ನಮಸ್ಕಾರಗಳು. ನಾನು ಈಗಾಗಲೇ ತುಂಬ ಸಲ ಹೇಳಿದ್ದೀನಿ, ಎಲ್ಲದಕ್ಕೂ KYC ಆಗಬೇಕು ಅಂತ ಹೇಳಿದ್ದೀನಿ. KYCಯನ್ನು ಮಾಡಿಸ್ಬೇಕು. ಆಧಾರ್ ಕಾರ್ಡಿಗೆ KYC ಆಗಬೇಕು, ರೇಷನ್ ಕಾರ್ಡಿಗೆ KYC ಮಾಡಿಕೊಟ್ಟಿದ್ದೀನಿ, ಬ್ಯಾಂಕಲ್ಲಿ KYC ಆಗಬೇಕು, ಎಲ್ಲ ಥರದ KYCನೂ ಆಗಬೇಕು. ಇವಾಗ ಇನ್ನೊಂದು ಥರ ಗುಮ್ಮ ಉಟ್ಕೊಂಡಿದೆ. ನಿಮ್ಮಲ್ಲಿ ಸಿಲಿಂಡ್ರ್ ಇದ್ದರೆ, ಗ್ಯಾಸ್ ಸಿಲಿಂಡ್ರ್ ಇದ್ದರೆ ಸಿಲಿಂಡ್ರಿಗೆ KYC ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು 5,000 ಬರುತ್ತೆ, 500 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದು ಮುಂದಿನ ತಿಂಗಳಿಂದ ಕೇಂದ್ರ ಸರ್ಕಾರದ ಸಬ್ಸಿಡಿ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನೀವು ಇದು KYCನ ಮಾಡಿಸ್ಬೇಕು. ರೇಷನ್ ಕಾರ್ಡ್ ಆಯಿತು, ಇವಾಗ ಗ್ಯಾಸಿಗೆ KYCನ ಮಾಡಿಸ್ಬೇಕು. ನಮ್ಮ ಶಿವಮೊಗ್ಗದ KSRTC ಬಸ್ ಸ್ಟ್ಯಾಂಡ್ ಪಕ್ಕ ಇರ್ತಕ್ಕಂಥ NT ರಸ್ತೆಗೆ ಪಕ್ಕದಲ್ಲಿದೆ SDP ಸರ್ವಿಸ್ ಸೆಂಟರ್ ಅಂತ. ಅಲ್ಲಿಗೆ ಬನ್ನಿ, KYCಯನ್ನು ಮಾಡಿಕೊಡ್ತೀನಿ. KYCಯನ್ನು ಮಾಡ್ಕೊಳ್ಳಿ. ನೀವು ಬರ್ಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಗ್ಯಾಸ್ ಏಜೆನ್ಸಿ ಬುಕ್ಕನ್ನು ಮತ್ತು ಮೊಬೈಲ್ ನಂಬರನ್ನು ಮರಿಬೇಡಿ ಅಂತೇಳಿ ವಿನಂತಿ ಮಾಡ್ಕೊಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.